ಮೂಡಾ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಸಿಬಿಐ ತನಿಖೆಯ ತೂಗುಯ್ಯಾಲೆಯಿಂದ ಮುಖ್ಯಮಂತ್ರಿಗಳು ತಪ್ಪಿಸಿಕೊಂಡ್ರು. ಆದರೆ ಇವತ್ತು ಕೂಡ ಡಿಸೈಡಿಂಗ್ ಡೇ ಮುಖ್ಯಮಂತ್ರಿಗಳ ಪಾಲಿಗೆ, ಅವರ ಕುಟುಂಬಕ್ಕೆ. ಯಾಕೆ ಅಂದ್ರೆ ಡೀಟೇಲ್ಸ್ ಅನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಸಿಎಂ ಪತ್ನಿ ಹಾಗೂ ಆಪ್ತ ಸಚಿವ ಭೈರತಿ ಸುರೇಶ್ಗೆ ಇಡಿ ಸಮನ್ಸ್ ಅನ್ನು ಜಾರಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಸಮನ್ಸ್ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಗುತ್ತಾ ಹಾಗಾದ್ರೆ ಅನ್ನುವಂತಹ ಕುತೂಹಲ ಇದೆ. ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ಮಧ್ಯಾಹ್ನ 2:30ಕ್ಕೆ ಹಿಯರಿಂಗ್ ಶುರುವಾಗುತ್ತೆ. ಸಿದ್ದರಾಮಯ್ಯ ಅವರಿಗೆ ಪೊಲಿಟಿಕಲಿ ಮತ್ತು ಲೀಗಲಿ ಫೈಟ್ ಏನಿದೆ ಅದರಲ್ಲಿ ರೂಟ್ ಕ್ಲಿಯರ್ ಆಗುವಂತಹ ತೀರ್ಪೇನಾದರೂ ಬರುತ್ತಾ? ಈ ಥರದೊಂದು ಕುತೂಹಲ ಅಂತೂ ಸದ್ಯಕ್ಕೆ ಮನೆ ಮಾಡ್ತಾ ಇದೆ. ಇಡಿ ಸಮನ್ಸ್ ಇಂದ ಲೀಗಲ್ ಪ್ರೊಟೆಕ್ಷನ್ ಅನ್ನ ಬಯಸಿ ತುರ್ತಾಗಿ ಪ್ರಕರಣವನ್ನ ಕೈಗೆತ್ತಿಕೊಳ್ಳಲಾಗಿತ್ತು, ಸ್ಟೇ ಕೊಡಲಾಗಿತ್ತು, ವಿಚಾರಣೆಗೆ ಕರಿಬೇಡಿ ಅಂತ ಹೇಳಿ. ಬಟ್ ಇಡಿ ವಕೀಲರು ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಸೊ ವಾದ ಪ್ರತಿವಾದವನ್ನು ಆಲಿಸಿ ಇವತ್ತೇನು ತೀರ್ಮಾನಕ್ಕೆ ಬರಲಾಗುತ್ತೆ, ಇಡಿಯಲ್ಲಿ ಪ್ರಕರಣ ದುರುದ್ದೇಶಪೂರಿತವಾಗಿ ದಾಖಲಾಗಿದೆ, ಅದು ರದ್ದಾಗಬೇಕು ಅಂತ ಕೋರಿ ಕೂಡ ಅರ್ಜಿಗಳನ್ನು ಹಾಕೊಂಡಿದ್ದಾರೆ ಪ್ರತ್ಯೇಕವಾಗಿ. ಸೊ ಎಲ್ಲ ಅರ್ಜಿಗಳನ್ನು ಯಾವ ರೀತಿಯಾಗಿ ನೋಡುತ್ತೆ ಕೋರ್ಟ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಡಿ ಈಗಾಗಲೇ ಈ ಪ್ರಕರಣದಲ್ಲಿ 2 ECIR ಮಾಡಿದೆ. ಒಂದು ಈ 14 ಸೈಟ್ಗೆ ಸಂಬಂಧಪಟ್ಟಂತೆ ಆಗಿದ್ರೆ, ಇನ್ನೊಂದು ಇಡೀ ಮೂಡಾದಲ್ಲಿ ಬಹಳಷ್ಟು ಭ್ರಷ್ಟಾಚಾರಗಳಾಗಿದೆ ಅಂತ. ಓಕೆ, ಈಗ ನೀವು ಡೀಟೇಲ್ಸ್ ನೋಡ್ತಾ ಇದ್ದೀರಲ್ಲ, ಇವತ್ತು ಸಿಎಂ ಪತ್ನಿ ಮತ್ತೆ ಭೈರತಿ ಸುರೇಶ್ ಅವರಿಗೆ ಸಂಬಂಧಪಟ್ಟಂತಹ ಸಮನ್ಸ್ಗೆ ಸಂಬಂಧಪಟ್ಟಂತೆ ಹಿಯರಿಂಗ್ ಆಗುತ್ತೆ. ಸಮನ್ಸ್ ಏನಾದರೂ ವಜಾ ಆದರೆ ಸಿಎಂ ಮತ್ತಷ್ಟು ನಿರಾಳರಾಗ್ತಾರೆ, ಮತ್ತಷ್ಟು ರಿಲೀಫ್ ಸಿಗುತ್ತೆ ಅವರಿಗೆ. ಪತ್ನಿ ಬಳಿಕ ಸಿಎಂಗೂ ಕೂಡ ನೋಟಿಸ್ ಕೊಡಬೇಕು ಅಂತ ಇಡಿ ಅಧಿಕಾರಿಗಳು ತಯಾರಿಯನ್ನು ನಡೆಸ್ಕೊಂಡಿದ್ರು. ಇಲ್ಲಿ ತನಕ ನೋಟಿಸ್ ಸಿಕ್ಕಿರಲಿಲ್ಲ, ಬಟ್ ಸಿಗಬಹುದು ಅನ್ನೋ ಅಂದಾಜಿತ್ತು. ಈಗಾಗಲೇ ಸಿಬಿಐ ತನಿಖೆಯಿಂದ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಬಚಾವ್ ಆಗಿದ್ದಾರೆ. ಅದೇ ಒಂದು ಹೋಪನ್ನು ಹೈ ಆಗಿ ಬಿಲ್ಡ್ ಮಾಡ್ತಾ ಇದೆ, ಇಲ್ಲೂ ಕೂಡ ಸಿಗ್ಬೋದು ರಿಲೀಫು ಅಂತ. ರಾಜಕೀಯ ಹೋರಾಟಕ್ಕೆ, ಕಾನೂನಾತ್ಮಕ ಹೋರಾಟಕ್ಕೆ ಇದು ಮೆಟ್ಟಿಲು ಅಂತಾನೆ ಪರಿಭಾವಿಸಲಾಗ್ತಾ ಇದೆ. ಸೊ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಇಡೀ ಕೇಸ್ ವಿಚಾರದಲ್ಲೂ ಸಿಎಂ ಏನಾದರೂ ಮುನ್ನಡೆಯನ್ನು ಸಾಧಿಸಿದ್ರೆ ಡಬಲ್ ಖುಷಿ, ಡಬಲ್ ರಿಲೀಫ್ ಸಿಕ್ಕಂತ ಆಗ್ಬಿಡುತ್ತೆ. ಸಿಬಿಐಯಿಂದ ರಿಲೀಫ್ ಸಿಕ್ತು, ಇಡಿಯಿಂದ ಕೂಡ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಅವರದ್ದು. ಹಾಗಾಗಿ ಇವತ್ತು ಕೂಡ ಸಿದ್ದರಾಮಯ್ಯ ಅವರ ಪಾಲಿಗೆ ಬಹಳ ಮಹತ್ವದ ದಿನ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುರಳಿ, ಇವತ್ತು ಯಾವ್ಯಾವ ಬೇಸಿಸ್ ಮೇಲೆ ಆರ್ಗ್ಯುಮೆಂಟ್ ಆಗುತ್ತೆ? ಇಡಿಯ ವಕೀಲರು ಕೂಡ ಸುಮ್ಮನೆ ಕೂತ್ಕೊಳ್ಳೋ ಹಾಗೆ ಕಾಣಿಸ್ತಾ ಇಲ್ಲ, ಅವರು ಕೂಡ ಆಕ್ಷೇಪಣೆಗಳನ್ನ ಸಲ್ಲಿಸೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮಾಹಿತಿ. ಸೊ ಏನಾಗ್ಬೋದು, ಯಾವ ರೀತಿ ಆರ್ಗ್ಯುಮೆಂಟ್ಸ್ ಆಗುತ್ತೆ ಇವತ್ತು? ಮಮತಾ, ಪ್ರಮುಖವಾಗಿ ಇವತ್ತು ಪಾರ್ವತಿ ಮತ್ತು ಭೈರತಿ ಸುರೇಶ್ ಏನಿದ್ದಾರೆ ಅವರ ಪರ ವಕೀಲರಿಗೆ ಒಂದು ಬಲವಾದ ಒಂದು ಗ್ರೌಂಡ್ ಇರುವಂಥದ್ದು. ಯಾಕೆಂದರೆ ನಟೇಶ್ ಅವರ ಒಂದು ಅರ್ಜಿ ಈಗಾಗಲೇ ಹೈಕೋರ್ಟ್ನಲ್ಲಿ ವಜಾ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೇ ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಅವ್ರಿಗೆ ಕೊಟ್ಟಂಥ ಸಮನ್ಸ್ ಅಂದರೆ ಮೂಡದ ಮಾಜಿ ಆಯುಕ್ತ ನಟೇಶ್ಗೆ ಕೊಟ್ಟಂಥ ಸಮನ್ಸ್ ಏನಿತ್ತು, ಸಮನ್ಸನ್ನು ರದ್ದು ಮಾಡಿರುವಂಥದ್ದು. ಜೊತೆಗೆ ಅವರಿಗೆ ಅವರ ವಿರುದ್ಧ ಯಾವುದೇ ರೀತಿಯ ಪ್ರಕರಣಗಳನ್ನು ದಾಖಲು ಮಾಡಬಾರ್ದು ಮತ್ತು ಅವರನ್ನು ಯಾವುದೇ ರೀತಿಯ ವಿಚಾರಣೆಗೆ ಕರೀಬಾರ್ದು ಅಂತೇಳಿ ಹೈಕೋರ್ಟ್ ಒಂದು ಆದೇಶವನ್ನು ಕಳೆದ 1 ವಾರಗಳ ಹಿಂದಷ್ಟೇ ಮಾಡಿರುವಂಥದ್ದು. ಆದೇಶದ ಗ್ರೌಂಡ್ಸ್ ಮೇಲೆ ಈಗ ಇನ್ನುಳಿದಂಥ ಆರೋಪಿಗಳು ಅಂದರೆ ಅದೇ ಪ್ರಕರಣದ ಆರೋಪಿ ಒಬ್ಬ ಆರೋಪಿಗೆ ಈಗಾಗಲೇ ಸಮನ್ಸನ್ನು ಸ್ಕ್ವಾಶ್ ಮಾಡಲಾಗಿದೆ. ಅದೇ ಇನ್ನುಳಿದಂಥ 2 ಆರೋಪಿಗಳು ಭೈರತಿ ಸುರೇಶ್ ಇರ್ಬೋದು ಮತ್ತು BM ಪಾರ್ವತಿ ಅವರು ಇರ್ಬೋದು, ಅದನ್ನ ಹಿಡ್ಕೊಂಡು ಇವತ್ತು ವಾದವನ್ನು ಮಂಡನೆ ಮಾಡುವಂತಹ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರುವಂಥದ್ದು. ಜೊತೆಗೆ ಇಡಿ ಪರ ವಕೀಲರಾದಂಥ ASG ಅರವಿಂದ್ ಕಾಮತ್ ಅವರು ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಜೊತೆಗೆ ವಾದವನ್ನು ಮಂಡನೆ ಮಾಡುವಂಥದ್ದು ಮತ್ತು ಪಾರ್ವತಿ ಅವರ ಪಾತ್ರ ಮತ್ತು ಭೈರತಿ ಸುರೇಶ್ ಅವರ ಪಾತ್ರ ಈ ಹಗರಣದಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡೋ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಬಹುತೇಕ ಇವತ್ತು ಅರ್ಜಿಯ ಇತ್ಯರ್ಥ ಆಗುವಂಥದ್ದು ಅಥವಾ ಅರ್ಜಿಯನ್ನು ತೀರ್ಮಾನ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ. ಯಾಕೆಂದರೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ಆಲಿಸಬೇಕು, ವಾದ ಪ್ರತಿವಾದವನ್ನು ಆಲಿಸಿ ಅಂತಿಮ ಆದೇಶದವರೆಗೂ ಕೂಡ ಮಧ್ಯಂತರ ರಿಲೀಫ್ ಏನಿತ್ತು ಅಂದರೆ ಈಗ ಕೊಟ್ಟಿರುವಂಥ ಮಧ್ಯಂತರ ರಿಲೀಫ್ ಏನಿದೆ ಆ ರಿಲೀಫನ್ನು ಮುಂದುವರಿಸುವಂಥ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುವಂಥದ್ದು. ಸದ್ಯಕ್ಕೆ ಇವತ್ತು ಪಾರ್ವತಿಯವರ ಮತ್ತು ಭೈರತಿ ಸುರೇಶ್ ಅವರ ಇಬ್ಬರ ಅರ್ಜಿ ವಿಚಾರಣೆ ಕೂಡ 2:30ಕ್ಕೆ ಬರ್ತಾ ಇದೆ. 2:30ಕ್ಕೆ ಬಂದ ಸಂದರ್ಭದಲ್ಲಿ ಪಾರ್ವತಿಯವರ ಪರ ವಕೀಲರು ಸಂದೇಶ್ ಚೌಟ ಇರ್ಬೋದು, ಜೊತೆಗೆ CV ನಾಗೇಶ್ ಭೈರತಿ ಸುರೇಶ್ ಅವರ ಪರ ವಕೀಲರು ಇವರಿಬ್ಬರು ಕೂಡ ಅಪಿಯರ್ ಆಗ್ತಾರೆ. ಅಪಿಯರ್ ಆದ ಬಳಿಕ ನಟೇಶ್ ಅವರ ಆದೇಶ ಅಂದರೆ ಈಗಾಗಲೇ ಸಮನ್ಸ್ ಸ್ಕ್ವಾಶ್ ಮಾಡಿರುವಂಥ ಆದೇಶ ಏನಿದೆ ಅವರನ್ನ ಅಂದರೆ ಆ ಸಮನ್ಸನ್ನು ಸ್ಕ್ವಾಶ್ ಮಾಡಲಿಕ್ಕೆ ಹೈಕೋರ್ಟ್ ತೆಗೆದುಕೊಂಡಂಥ ಗ್ರೌಂಡ್ಸ್ಗಳೇನಿತ್ತು ಮತ್ತು ಯಾವ್ಯಾವ ಫೈಂಡಿಂಗ್ಸನ್ನು ಮಾಡಲಾಗಿದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಹೈಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಜೊತೆಗೆ ASG ಅರವಿಂದ್ ಕಾಮತ್ ಅವರು ಕೂಡ ಪಾರ್ವತಿ ಅವರ ಪಾತ್ರ, ಭೈರತಿ ಸುರೇಶ್ ಅವರ ಪಾತ್ರ ಅದನ್ನು ಗಮನಕ್ಕೆ ತರ್ತಾರೆ. ಗಮನಕ್ಕೆ ತಂದ ಬಳಿಕ ವಾದ ಪ್ರತಿವಾದವನ್ನು ಆಲಿಸಿ ಹೈಕೋರ್ಟ್ ಇವತ್ತು ಯಾವ ರೀತಿಯ ಸೂಚನೆಯನ್ನು ಕೊಡ್ತದೆ, ಅದರ ವಿಚಾರಣೆಗೆ ಹಾಜರಾಗಿ ಅಥವಾ ಅವರ ವಿರುದ್ಧ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರದು, ಈ ರೀತಿಯ ಆದೇಶಗಳನ್ನೇನಾದ್ರು ಕೊಡ್ತದ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮನ ಮಾಹಿತಿಗಾಗಿ ಮುರಳಿ. ಸೊ ಒಂದ್ ಕಡೆಗೆ ಇತ್ತೀಚೆಗಷ್ಟೇ ಚಂದನ್ ಗೌಡ್ರ ನ್ಯಾಯಪೀಠ ನಟೇಶ್ ಅವರ ಹೇಳಿಕೆಗಳನ್ನ
ರೈಟ್ ಆಫ್ ಮಾಡಿತ್ತು ಮತ್ತು ಅವರ ಅರ್ಜಿ ಇತ್ತಲ್ಲ ಅದನ್ನು ಪುರಸ್ಕಾರ ಮಾಡಿತ್ತು. ಇಡಿ ಕೊಟ್ಟಿರುವಂತಹ ಸಮನ್ಸನ್ನು ಕ್ವಾಶ್ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕೊಂಡಿದ್ರು, ಅದನ್ನು ಪುರಸ್ಕಾರ ಮಾಡಿತ್ತು. ಸೊ ಅದೇ ಗ್ರೌಂಡ್ಸ್ನ ಮೇಲೆ ಇವತ್ತು ವಾದ ಸಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಸೇಮ್ ರೂಲ್ಸ್ ಇಲ್ಲೂ ಕೂಡ ಅಪ್ಲೈ ಆಗುತ್ತಾ, ಸೇಮ್ ಮಾನದಂಡಗಳನ್ನು ಇಲ್ಲೂ ಕೂಡ ಕೋರ್ಟ್ ಗಮನಿಸುತ್ತಾ ಅನ್ನೋದು ಇವತ್ತಿನ ಹಿಯರಿಂಗ್ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಪ್ರಬಲವಾಗಿ ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇಡಿ ಪರ ವಕೀಲರು ಕೂಡ ಇದ್ದಾರೆ. ಇವ್ರನ್ನ ಯಾಕೆ ನಾವು ವಿಚಾರಣೆಗೆ ಒಳಪಡಿಸಬೇಕು, ತನಿಖೆಯ ಭಾಗವಾಗಿ ಇದು ಯಾಕೆ ಮುಖ್ಯ ಅನ್ನೋದನ್ನ ಕೋರ್ಟ್ಗೆ ಮತ್ತೊಂದ್ಸಲ ಕನ್ವಿನ್ಸ್ ಮಾಡಬಹುದು. ಬಟ್ ಒಂದು ಸ್ವಲ್ಪ ಅಡ್ವಾಂಟೇಜು ಈ ಪ್ರಕರಣದಲ್ಲಿ ಪಾರ್ವತಿ ಅವ್ರಿಗೂ ಇದೆ, ಭೈರತಿ ಸುರೇಶ್ ಅವ್ರಿಗೂ ಇದೆ. ಬಿಕಾಸ್ ಸಿಮಿಲರ್ ಪ್ರಕರಣದಲ್ಲಿ ನಟೇಶ್ ಅವರ ಹೇಳಿಕೆಯನ್ನು ವಜಾ ಮಾಡಲಾಗಿತ್ತು ಮತ್ತು ಕ್ವಾಶ್ ಮಾಡಲಾಗಿತ್ತು ಸಮನ್ಸನ್ನ.